ಒಂದು ಕಾಲ ಇತ್ತು, ಭಾರತೀಯ ಸೇನೆಗೆ ಹೆಚ್ಚಿನ ಅಧಿಕಾರ ಇರಲಿಲ್ಲ. ಆದ್ರೆ ಈಗ ಪಾಕಿಸ್ತಾನ ಒಂದು ಗುಂಡು ಹಾರಿಸಿದ್ರೆ ಭಾರತ 100 ಗುಂಡು ಹಾರಿಸುತ್ತೆ. ಆ ಸಂಖ್ಯೆಯನ್ನ ಮತ್ತಷ್ಟು ಹೆಚ್ಚಿಸಿ ಅಂತ ಮೋದಿ ಸೇನೆಗೆ ಹೇಳಿದ್ದಾರೆ. ಅವರು ಗುಂಡು ಹಾರಿಸಿದ್ರೆ ಬೆಂಕಿಯುಂಡೆ ಎಸೆಯಿರಿ. ಸೇನೆಗೆ ಮತ್ತಷ್ಟು ಅಧಿಕಾರ ಕೊಟ್ಟ ಪ್ರಧಾನಿ ಮೋದಿ. ಪಾಕಿಸ್ತಾನ ಸದಾ ಖ್ಯಾತೆ ತೆಗೆಯುವ ದೇಶ. ಆದ್ದರಿಂದ ಭಾರತೀಯ ಸೇನೆಗೆ ಪ್ರಧಾನಿ ಮೋದಿ ಮತ್ತಷ್ಟು ಅಧಿಕಾರ ನೀಡಿದ್ದಾರೆ. ಅವರು ಗುಂಡು ಹಾರಿಸಿದ್ರೆ ನೀವು ಬೆಂಕಿಯುಂಡೆ ಎಸೆಯಿರಿ. ಉಗ್ರ ನೆಲೆಗಳಿಗೆ ಮತ್ತಷ್ಟು ಜೋರಾಗಿ ಹೊಡೀರಿ. ಭಯೋತ್ಪಾದಕರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಎಂದು ಖಡಕ್ ಸಂದೇಶ ರವಾನಿಸಿದ್ದಾರೆ. ಅಮೆರಿಕ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶ. ಪದೇ ಪದೇ ಪಾಕಿಸ್ತಾನ ನಮ್ಮನ್ನ ಕೆಣಕುತ್ತಿದೆ. ಮತ್ತೊಂದು ಬಾರಿ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಆ ದೇಶ ಸರ್ವನಾಶವಾಗುತ್ತೆ. ನಮ್ಮ ಪ್ರತಿಕ್ರಿಯೆ ಇನ್ನಷ್ಟು ಭಯಂಕರವಾಗಿರುತ್ತೆ ಎಂದು ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮೂಲಕ ಪಾಕಿಸ್ತಾನಕ್ಕೆ ಮೋದಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಪಾಕ್ಗೆ ಮೋದಿಯ ಖಡಕ್ ಸಂದೇಶ. ಅವರು ಒಂದು ಗುಂಡು ಹಾರಿಸಿದ್ರೆ ನೀವು ಬೆಂಕಿಯುಂಡೆ ಎಸೀರಿ. ಉಗ್ರರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ. ಸಶಸ್ತ್ರ ಪಡೆಗಳಿಗೆ ಮೋದಿ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ. ಪಾಕಿಸ್ತಾನ ಮತ್ತೇನಾದರೂ ದಾಳಿ ಮಾಡಿದ್ರೆ ಸರ್ವನಾಶ ಫೇಕ್ಸ್. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ಗೆ ಪ್ರಧಾನಿ ಮೋದಿ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಕಾಶ್ಮೀರದ ತಂಟೆಗೆ ಬಂದವರಿಗೂ ಭಾರತ ಸರಿಯಾದ ತಿರುಗೇಟು ನೀಡಿದೆ. ಕಾಶ್ಮೀರದ ಬಗ್ಗೆ ವಕಾಲತ್ತು ಬೇಕಿಲ್ಲ. ಕಾಶ್ಮೀರ ಕುರಿತು ನಮಗೆ ಯಾರ ಮಧ್ಯಸ್ಥಿಕೆಯೂ ಬೇಡ. ಪಾಕ್ ಜೊತೆ ಮಾತನಾಡಲು ಪಿಒಕೆ ಹೊರತು ಮತ್ತೇನಿಲ್ಲ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ ನಮಗೆ ಹಸ್ತಾಂತರಿಸಬೇಕು. ಅದೊಂದೇ ಪಾಕ್ ಜೊತೆ ಚರ್ಚಿಸಲು ಇರುವ ಸಂಗತಿಯಾಗಿದೆ. ಉಗ್ರರನ್ನ ಹಸ್ತಾಂತರಿಸುವ ಬಗ್ಗೆ ಪಾಕ್ ಮಾತನಾಡಲಿ. ಅಮೆರಿಕ ಮಧ್ಯಸ್ಥಿಕೆಯ ಬೆನ್ನಲ್ಲೇ ಭಾರತ ಈ ಸ್ಪಷ್ಟನೆ ನೀಡಿದೆ. ಕಾಶ್ಮೀರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದೆ. ಶಿಮ್ಲಾ ಒಪ್ಪಂದ ನಡೆದಾಗ ಕಾಶ್ಮೀರ ಸಮಸ್ಯೆ ಭಾರತ ಪಾಕಿಸ್ತಾನದ ಮಧ್ಯೆ ಮಾತ್ರ ಇರಬೇಕು. ಬೇರೆ ದೇಶ ಮೂಗು ತೂರಿಸಬಾರದು ಎಂದು ಸಹಿ ಹಾಕಲಾಗಿತ್ತು. ಆ ಮಾತನ್ನ ಮೋದಿ ಪುನರುಚ್ಚರಿಸಿದ್ದಾರೆ. ಕಾಶ್ಮೀರ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಪಾಕಿಸ್ತಾನದ ಜೊತೆ ಪಿಒಕೆ ಉಗ್ರವಾದ ಬಿಟ್ಟು ಬೇರೆ ವಿಷಯವೇ ಇಲ್ಲ ಎಂದು ಮೋದಿ ಹೇಳಿದ್ದಾರಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದು ಕಾಲ ಇತ್ತು, ಭಾರತೀಯ ಸೇನೆಗೆ ಹೆಚ್ಚಿನ ಅಧಿಕಾರ ಇರಲಿಲ್ಲ. ಆದ್ರೆ ಈಗ ಪಾಕಿಸ್ತಾನ ಒಂದು ಗುಂಡು ಹಾರಿಸಿದ್ರೆ ಭಾರತ 100 ಗುಂಡು ಹಾರಿಸುತ್ತೆ. ಆ ಸಂಖ್ಯೆಯನ್ನ ಮತ್ತಷ್ಟು ಹೆಚ್ಚಿಸಿ ಅಂತ ಮೋದಿ ಸೇನೆಗೆ ಹೇಳಿದ್ದಾರೆ. ಅವರು ಗುಂಡು ಹಾರಿಸಿದ್ರೆ ಬೆಂಕಿಯುಂಡೆ ಎಸೆಯಿರಿ. ಸೇನೆಗೆ ಮತ್ತಷ್ಟು ಅಧಿಕಾರ ಕೊಟ್ಟ ಪ್ರಧಾನಿ ಮೋದಿ. ಪಾಕಿಸ್ತಾನ ಸದಾ ಖ್ಯಾತೆ ತೆಗೆಯುವ ದೇಶ. ಆದ್ದರಿಂದ ಭಾರತೀಯ ಸೇನೆಗೆ ಪ್ರಧಾನಿ ಮೋದಿ ಮತ್ತಷ್ಟು ಅಧಿಕಾರ ನೀಡಿದ್ದಾರೆ. ಅವರು ಗುಂಡು ಹಾರಿಸಿದ್ರೆ ನೀವು ಬೆಂಕಿಯುಂಡೆ ಎಸೆಯಿರಿ. ಉಗ್ರ ನೆಲೆಗಳಿಗೆ ಮತ್ತಷ್ಟು ಜೋರಾಗಿ ಹೊಡೀರಿ. ಭಯೋತ್ಪಾದಕರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಎಂದು ಖಡಕ್ ಸಂದೇಶ ರವಾನಿಸಿದ್ದಾರೆ. ಅಮೆರಿಕ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶ. ಪದೇ ಪದೇ ಪಾಕಿಸ್ತಾನ ನಮ್ಮನ್ನ ಕೆಣಕುತ್ತಿದೆ. ಮತ್ತೊಂದು ಬಾರಿ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಆ ದೇಶ ಸರ್ವನಾಶವಾಗುತ್ತೆ. ನಮ್ಮ ಪ್ರತಿಕ್ರಿಯೆ ಇನ್ನಷ್ಟು ಭಯಂಕರವಾಗಿರುತ್ತೆ ಎಂದು ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮೂಲಕ ಪಾಕಿಸ್ತಾನಕ್ಕೆ ಮೋದಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಪಾಕ್ಗೆ ಮೋದಿಯ ಖಡಕ್ ಸಂದೇಶ. ಅವರು ಒಂದು ಗುಂಡು ಹಾರಿಸಿದ್ರೆ ನೀವು ಬೆಂಕಿಯುಂಡೆ ಎಸೀರಿ. ಉಗ್ರರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ. ಸಶಸ್ತ್ರ ಪಡೆಗಳಿಗೆ ಮೋದಿ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ. ಪಾಕಿಸ್ತಾನ ಮತ್ತೇನಾದರೂ ದಾಳಿ ಮಾಡಿದ್ರೆ ಸರ್ವನಾಶ ಫೇಕ್ಸ್. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ಗೆ ಪ್ರಧಾನಿ ಮೋದಿ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಕಾಶ್ಮೀರದ ತಂಟೆಗೆ ಬಂದವರಿಗೂ ಭಾರತ ಸರಿಯಾದ ತಿರುಗೇಟು ನೀಡಿದೆ. ಕಾಶ್ಮೀರದ ಬಗ್ಗೆ ವಕಾಲತ್ತು ಬೇಕಿಲ್ಲ. ಕಾಶ್ಮೀರ ಕುರಿತು ನಮಗೆ ಯಾರ ಮಧ್ಯಸ್ಥಿಕೆಯೂ ಬೇಡ. ಪಾಕ್ ಜೊತೆ ಮಾತನಾಡಲು ಪಿಒಕೆ ಹೊರತು ಮತ್ತೇನಿಲ್ಲ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ ನಮಗೆ ಹಸ್ತಾಂತರಿಸಬೇಕು. ಅದೊಂದೇ ಪಾಕ್ ಜೊತೆ ಚರ್ಚಿಸಲು ಇರುವ ಸಂಗತಿಯಾಗಿದೆ. ಉಗ್ರರನ್ನ ಹಸ್ತಾಂತರಿಸುವ ಬಗ್ಗೆ ಪಾಕ್ ಮಾತನಾಡಲಿ.
ಅಮೆರಿಕ ಮಧ್ಯಸ್ಥಿಕೆಯ ಬೆನ್ನಲ್ಲೇ ಭಾರತ ಈ ಸ್ಪಷ್ಟನೆ ನೀಡಿದೆ. ಕಾಶ್ಮೀರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದೆ. ಶಿಮ್ಲಾ ಒಪ್ಪಂದ ನಡೆದಾಗ ಕಾಶ್ಮೀರ ಸಮಸ್ಯೆ ಭಾರತ ಪಾಕಿಸ್ತಾನದ ಮಧ್ಯೆ ಮಾತ್ರ ಇರಬೇಕು, ಬೇರೆ ದೇಶ ಮೂಗು ತೂರಿಸಬಾರದು ಎಂದು ಸಹಿ ಹಾಕಲಾಗಿತ್ತು. ಆ ಮಾತನ್ನ ಮೋದಿ ಪುನರುಚ್ಚರಿಸಿದ್ದಾರೆ. ಕಾಶ್ಮೀರ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಪಾಕಿಸ್ತಾನದ ಜೊತೆ ಪಿಒಕೆ ಉಗ್ರವಾದ ಬಿಟ್ಟು ಬೇರೆ ವಿಷಯವೇ ಇಲ್ಲ ಎಂದು ಮೋದಿ ಹೇಳಿದ್ದಾರಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದು ಕಾಲ ಇತ್ತು, ಭಾರತೀಯ ಸೇನೆಗೆ ಹೆಚ್ಚಿನ ಅಧಿಕಾರ ಇರಲಿಲ್ಲ. ಆದ್ರೆ ಈಗ ಪಾಕಿಸ್ತಾನ ಒಂದು ಗುಂಡು ಹಾರಿಸಿದ್ರೆ ಭಾರತ 100 ಗುಂಡು ಹಾರಿಸುತ್ತೆ. ಆ ಸಂಖ್ಯೆಯನ್ನ ಮತ್ತಷ್ಟು ಹೆಚ್ಚಿಸಿ ಅಂತ ಮೋದಿ ಸೇನೆಗೆ ಹೇಳಿದ್ದಾರೆ. ಅವರು ಗುಂಡು ಹಾರಿಸಿದ್ರೆ ಬೆಂಕಿಯುಂಡೆ ಎಸೆಯಿರಿ. ಸೇನೆಗೆ ಮತ್ತಷ್ಟು ಅಧಿಕಾರ ಕೊಟ್ಟ ಪ್ರಧಾನಿ ಮೋದಿ. ಪಾಕಿಸ್ತಾನ ಸದಾ ಖ್ಯಾತೆ ತೆಗೆಯುವ ದೇಶ. ಆದ್ದರಿಂದ ಭಾರತೀಯ ಸೇನೆಗೆ ಪ್ರಧಾನಿ ಮೋದಿ ಮತ್ತಷ್ಟು ಅಧಿಕಾರ ನೀಡಿದ್ದಾರೆ. ಅವರು ಗುಂಡು ಹಾರಿಸಿದ್ರೆ ನೀವು ಬೆಂಕಿಯುಂಡೆ ಎಸೆಯಿರಿ, ಉಗ್ರ ನೆಲೆಗಳಿಗೆ ಮತ್ತಷ್ಟು ಜೋರಾಗಿ ಹೊಡೀರಿ, ಭಯೋತ್ಪಾದಕರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಎಂದು ಖಡಕ್ ಸಂದೇಶ ರವಾನಿಸಿದ್ದಾರೆ. ಅಮೆರಿಕ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶ. ಪದೇ ಪದೇ ಪಾಕಿಸ್ತಾನ ನಮ್ಮನ್ನ ಕೆಣಕುತ್ತಿದೆ. ಮತ್ತೊಂದು ಬಾರಿ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಆ ದೇಶ ಸರ್ವನಾಶವಾಗುತ್ತೆ. ನಮ್ಮ ಪ್ರತಿಕ್ರಿಯೆ ಇನ್ನಷ್ಟು ಭಯಂಕರವಾಗಿರುತ್ತೆ ಎಂದು ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮೂಲಕ ಪಾಪಿ ಪಾಕಿಸ್ತಾನಕ್ಕೆ ಮೋದಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಪಾಕ್ಗೆ ಮೋದಿಯ ಖಡಕ್ ಸಂದೇಶ. ಅವರು ಒಂದು ಗುಂಡು ಹಾರಿಸಿದ್ರೆ ನೀವು ಬೆಂಕಿಯುಂಡೆ ಎಸೀರಿ, ಉಗ್ರರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ. ಸಶಸ್ತ್ರ ಪಡೆಗಳಿಗೆ ಮೋದಿ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ. ಪಾಕಿಸ್ತಾನ ಮತ್ತೇನಾದರೂ ದಾಳಿ ಮಾಡಿದ್ರೆ ಸರ್ವನಾಶ ಫೇಕ್ಸ್. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ಗೆ ಪ್ರಧಾನಿ ಮೋದಿ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಕಾಶ್ಮೀರದ ತಂಟೆಗೆ ಬಂದವರಿಗೂ ಭಾರತ ಸರಿಯಾದ ತಿರುಗೇಟು ನೀಡಿದೆ. ಕಾಶ್ಮೀರದ ಬಗ್ಗೆ ವಕಾಲತ್ತು ಬೇಕಿಲ್ಲ. ಕಾಶ್ಮೀರ ಕುರಿತು ನಮಗೆ ಯಾರ ಮಧ್ಯಸ್ಥಿಕೆಯೂ ಬೇಡ. ಪಾಕ್ ಜೊತೆ ಮಾತನಾಡಲು ಪಿಒಕೆ ಹೊರತು ಮತ್ತೇನಿಲ್ಲ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ ನಮಗೆ ಹಸ್ತಾಂತರಿಸಬೇಕು. ಅದೊಂದೇ ಪಾಕ್ ಜೊತೆ ಚರ್ಚಿಸಲು ಇರುವ ಸಂಗತಿಯಾಗಿದೆ. ಉಗ್ರರನ್ನ ಹಸ್ತಾಂತರಿಸುವ ಬಗ್ಗೆ ಪಾಕ್ ಮಾತನಾಡಲಿ. ಅಮೆರಿಕ ಮಧ್ಯಸ್ಥಿಕೆಯ ಬೆನ್ನಲ್ಲೇ ಭಾರತ ಈ ಸ್ಪಷ್ಟನೆ ನೀಡಿದೆ. ಕಾಶ್ಮೀರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದೆ. ಶಿಮ್ಲಾ ಒಪ್ಪಂದ ನಡೆದಾಗ ಕಾಶ್ಮೀರ ಸಮಸ್ಯೆ ಭಾರತ ಪಾಕಿಸ್ತಾನದ ಮಧ್ಯೆ ಮಾತ್ರ ಇರಬೇಕು, ಬೇರೆ ದೇಶ ಮೂಗು ತೂರಿಸಬಾರದು ಎಂದು ಸಹಿ ಹಾಕಲಾಗಿತ್ತು. ಆ ಮಾತನ್ನ ಮೋದಿ ಪುನರುಚ್ಚರಿಸಿದ್ದಾರೆ. ಕಾಶ್ಮೀರ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಪಾಕಿಸ್ತಾನದ ಜೊತೆ ಪಿಒಕೆ ಉಗ್ರವಾದ ಬಿಟ್ಟು ಬೇರೆ ವಿಷಯವೇ ಇಲ್ಲ ಎಂದು ಮೋದಿ ಹೇಳಿದ್ದಾರಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.